ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಸಂಡೇ ಅಲ್ವಾ, ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ನಾನು ಎದ್ದು ಆಚೆ ಬರೋಷ್ಟರಲ್ಲೇ ನಮ್ಮ ಅಮ್ಮ, ನಮ್ಮ ಅಪ್ಪ, ನನ್ನ ತಂಗಿ ಗಾರ್ಡನ್ ಕ್ಲೀನ್ ಮಾಡಿ ಅಲ್ಲೆಲ್ಲ ಕಸ ತುಂಬಿ ಆಚೆ ಕಡೆ ಹಾಕ್ತಾಯಿದ್ರು. ಮತ್ತು ಮನೆ ಸುತ್ತ ಇರೋ ಪ್ಲಾಸ್ಟಿಕ್ ಎಲ್ಲ ಒಂದು ಹತ್ರ ಹಾಕಿ ಅದನ್ನ ಬೆಂಕಿ ಇಕ್ಕಿ ಕ್ಲೀನ್ ಮಾಡಿದ್ರು. ಇದನ್ನೆಲ್ಲ ಯಾಕೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ, ಮೊನ್ನೆ ಒಂದು ಹಾವು ಬಂದ್ಬಿಟ್ಟಿತ್ತು ಮನೆ ಹತ್ರ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸಿಲಿಂಡರ್ ಖಾಲಿ ಆಗಿತ್ತು ಅಂತ ಸಿಲಿಂಡರ್ ತುಂಬಿಸ್ಕೊಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಅಂಗಡಿ ಬಾಕ್ಲಾಕಿತ್ತು, ವಾಪಸ್ ಬಂದೆ. ಹಂಗೆ ಬೇಜಾರಾಗ್ತಾ ಇತ್ತು ಅಂತ ಗಾಡಿ ಹಾಕೊಂಡು ಒಂದು ರೌಂಡ್ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಬರೀ ಹದ್ದುಗಳೇ ಇದ್ದು ರೋಡ್ ತುಂಬ. ಅದೇಂತಕ್ಕೆ ಬಂದಿದ್ದು ಅಂತ ಗೊತ್ತಿಲ್ಲ. ಒಂದು 100-150 ಹದ್ದುಗಳು ಒಂದೇ ಹತ್ರ ಆಡ್ತಾ ಇದ್ವು. ಹಂಗೆ ಮನೆ ಕಡೆ ಬಂದರೆ ನನ್ನ ಫ್ರೆಂಡ್ ಒಬ್ಬ ಹೊಸ ಗಾಡಿ ತಗೊಂಡಿದ್ದ. ಅದನ್ನು ತೋರ್ಸೋದಕ್ಕಂತ ಗಾಡಿ ಹಾಕ ಬಂದಿದ್ದ. ಇವನೇ ನೋಡಿ ಆ ಪುಣ್ಯಾತ್ಮ, ನನ್ನ ಗೆಳೆಯ. ಈಗ ಊರಲ್ಲಿಲ್ಲ ಅಂತಂದರೆ ಏನೋ ತಪ್ಪು ಮಾಡಿದ್ದಾನೆ ಅಂತಲ್ಲ, ವರ್ಕಿಂಗೋಸ್ಕರ ಆಚೆ ಇದ್ದಾನೆ, ಜಾಬ್ ಮಾಡ್ತಾ ಇದ್ದಾನೆ, ಆಚೆ ಕಡೆ ಇದ್ದಾನೆ ಅಷ್ಟೆ. ಗಾಡಿ ಹಾಕ್ಕೊಂಡು ಒಂದು ರೌಂಡ್ ಬಂದು, ಗಾಡಿ ಓಡಿಸೋದಕ್ಕೆಲ್ಲ ಸಖತ್ತಾಗಿತ್ತು. ಎಡ್ಜಿ ಅಂತೆ ಗಾಡಿ ಹೆಸರು, ಜಾವಾ ಕಂಪ್ನಿದು. ಇದು ನಮ್ಮ ಕರ್ನಾಟಕದ ಗಾಡಿ ಅಂತೆ. ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರ್ತಾ ಇರೋ ಗಾಡಿ ಅಂತೆ. ಗಾಡಿ ಎಲ್ಲ ಓಡಿಸೋದಕ್ಕೆ ಸಖತ್ತಾಗಿತ್ತು. ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 2.6 ಲ್ಯಾಕ್ ಆಯ್ತಂತೆ. ಚೆನ್ನಾಗಿದೆ ಗಾಡಿ, ಲಾಂಗ್ ರೈಡ್ಸ್ಗೆಲ್ಲ ಹೋಗ್ಬೋದು, ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು. ಇನ್ನು ಮುಂದೆ ಈ ಗಾಡೀಲಿ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ಇವತ್ತಿನ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.